ಭಾಳ ವರ್ಷದಿಂದ ಕನಸಿತ್ತು ಈ ಭಾಗದಲ್ಲಿ. ಆ ಕನಸನ್ನು ನೆನಸಾಗಿದೆ ಅಂತ ಭಾವಿಸ್ತೀನಿ. ಏನಕ್ಕಂದರೆ ಈ ರೈಲ್ವೆ ಬ್ರಿಡ್ಜ್ ಅಂತೀವಿ ನಾವು ಅಲ್ಲಿ ರಾಜ್ಕುಮಾರ್ ಸ್ಟ್ಯಾಚ್ಯೂಯಿಂದ ಹಿಡ್ಕೊಂಡು ಆ ಚಂದ್ರನ್ ಲೇಔಟಲ್ಲಿ ವಿಜಯನಗರ ಹೋಗ್ಬೇಕಾದ್ರೆ ಈ ರೈಲ್ವೆ ಬ್ರಿಡ್ಜ್ ಮೇಲೆ ಹೋಗಬೇಕಾಗಿತ್ತು. ಆ ರೈಲ್ವೆ ಬ್ರಿಡ್ಜ್ ಭಾಳ ವರ್ಷದಿಂದ ಕನಸಿತ್ತು, ಜನಗಳಿಗೆ ಒಂದು ಉದ್ದ ಆಗಬೇಕು ರಸ್ತೆ ಅಂತ ಹೇಳ್ಬಿಟ್ಟು. ಅದು 14 ಕೋಟಿ ವೆಚ್ಚದಲ್ಲಿ ಇವತ್ತು ಕೆಲಸ ಆಗಿ ಅದು ಮಾನ್ಯ ಸೋಮಣ್ಣ ಅವರು ಉದ್ಘಾಟನೆ ಮಾಡಿದ್ದಾರೆ. ಜನಗಳು ಭಾಳ ಅನುಕೂಲ ಆಗ್ತದೆ. ನಮ್ಮ ರೋಡ್ ವೈಂಡಿಂಗು ಕೆಲಸ ಬಾಕಿ ಇದೆ. ನಮ್ಮ ರಾಜ್ಕುಮಾರ್ ಸ್ಟ್ಯಾಚ್ಯೂಯಿಂದ ಹಿಡ್ಕೊಂಡು ಇದುವರೆಗೂ ಆ ರೋಡ್ ವೈಂಡಿಂಗ್ ಆಗಿಬಿಟ್ರೆ 80 ಫೀಟ್ ರೋಡ್ ಆಗಿಬಿಟ್ರೆ ನಮ್ಮ ವಿಧಾನಸೌಧದಿಂದ ಮತ್ತೊಂದು ಯಾರು ಬಡೋದಲ್ಲಿ ಚಂದ್ರ ಲೇಔಟ್ ಆಗಲಿ ವಿಜಯನಗರವಾಗಲಿ ಅವ್ರಿಗೇನು ಸಮಸ್ಯೆ ಆಗಲ್ಲ. ಕೋಗಿಲು ಲೇಔಟ್ ಅಲ್ಲಿ ಇರ್ತಕ್ಕಂಥ ಯಾರಿಗೂ ಕೂಡ ಮನೆ ಸಿಗಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ನಿರಾಶ್ರಿತರು ಯಾರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದರು, ಆ ಆಸ್ಯಾ ಕಮಿಟಿಯಲ್ಲಿ ಮಾಡಬೇಕಾಗಿತ್ತು, ಮಾಡಿದ್ದೀವಿ ಬೇಕಂತ. ನಾನು ಹಂಪಿ ಉತ್ಸವ ಇದ್ದಿದ್ದ ಕಾರಣಕ್ಕೆ ನಾನು 5 ದಿನ ಅಲ್ಲಿದ್ದೆ ಹಂಪಿಯಲ್ಲಿ. ನೆನ್ನೆ ನಾನು ಬೆಂಗಳೂರಿಗೆ ಬಂದಿರೋದು. ನಾನು ಇವತ್ತು ಸಂಜೆ ಅವರು ಹಾವೇರಿಯಲ್ಲಿ ಕಾರ್ಯಕ್ರಮ ಇತ್ತು, 14 ತಾರೀಕಿಗೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಮುಗಿಸ್ಕೊಂಡು ಇವತ್ತು ಸಂಜೆ ಸಿಕ್ಕಿ ಇವತ್ತು ಫೈನಲ್ ಮಾಡ್ತೀವಿ.